ಸಮರ್ಥವಾಗಿ ನಡೀತೈತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಸಮರ್ಥವಾಗಿ ನಡೆಸಬೇಕು ಅಂತಲೇ ಇದನ್ನು ಇವತ್ತು ನಾವು ಎಲ್ಲರಿಗೂ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಇದರಿಂದ ಲೋಪದೋಷ ಕಂಡು ಬಂದಲ್ಲಿ ತಮ್ಮ ನಡೆ ಏನಿರುತ್ತೆ? ಇಲ್ಲ, ಲೋಪದೋಷಗಳು ಆಗಬಾರ್ದು ಅಂತಲೇ ಇದನ್ನು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಯಾವುದೇ ಲೋಪದೋಷ ಆಗೋದಿಲ್ಲ ಅಂತ ನಾವು. ಮೇಡಮ್, ಪಕ್ಷದಲ್ಲಿ ಯಾವುದು ಸಂಘಟನೆ ಇದೆ? ಮುಂದಿನ ಚುನಾವಣೆಗೆ ಪಕ್ಷದಲ್ಲಿ ಏನು ಸಂಘಟನೆ ಯಾವ ಥರ ಮಾಡ್ತಾ ಇದ್ದೀರಾ? ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ದಿನದಲ್ಲಿ ಈಗ ನೂತನವಾಗಿ KPCC ಅಧ್ಯಕ್ಷರು ಬಂದರೆ ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ, ಪ್ರತಿ ವಾರ್ಡಿಗೆ, ಪ್ರತಿ ಬೂತ್ಗೆ ಭೇಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಸಾಹೇಬರ ನೇತೃತ್ವದಲ್ಲಿ, ಹಾಗೆ ನಮ್ಮ DK ಹರಿಪ್ರಸಾದ್ ಸಾಹೇಬರು KPCC ಅಧ್ಯಕ್ಷರು ಮುಂದಿನ ದಿನದಲ್ಲೂ 2028ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಆಡಳಿತ ಕೊಡ್ತೀವಿ ಅಂತ ನಾನು ಏನಂತಂದರೆ ಹಲವಾರು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷದ ಪಕ್ಕಾಳವಾಗಿ ದುಡಿತಾ ಇದ್ದೀರಿ. ಮುಂದಿನ ಬರೋ ದಿನಗಳಲ್ಲಿ ತಮ್ಮ ಒಂದು ಜವಾಬ್ದಾರಿಯುತವಾಗಿ ಯಾವುದಾದ್ರು ಸ್ಥಾನಮಾನ ಸಿಗ್ಬೋದಾ? ಈಗ ನೋಡ್ರಿ, ಏನನ್ನ ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಅವ್ರನ್ನ ಗುರುತಿಸಿ ಪಕ್ಷದವರು ತಾವಾಗೆ ಕರೆದು ಪೋಸ್ಟನ್ನು ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇನೆ. ಯಾಕಂದ್ರೆ ನಾನು ಈಗ ಹಲವಾರು ವರ್ಷದಿಂದ ಕೆಲಸ ಮಾಡೋಕ್ಕಿದ್ದೆ. ಈಗ ನನ್ನನ್ನು ಗುರುತಿಸಿ ನನಗೆ ಪೋಸ್ಟ್ ಕೊಟ್ಟಾರೆ. ಅದೇ ರೀತಿ ಮುಂದಿನ ದಿನದವರು ಯಾರು ಸಣ್ಣ ಕಾರ್ಯಕರ್ತರಿದ್ರು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಇವತ್ತಲ್ಲ ನಾಳೆ ಅವಕಾಶವನ್ನು ಪಕ್ಷ ಕೊಟ್ಟೇ ಕೊಡ್ತೀವಿ ಅಂತ ನಾನು. ಓಕೆ, ಥ್ಯಾಂಕ್ ಯು. ಧನ್ಯವಾದ.